ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರಾಮಾಚಾರಿ ಇವತ್ತು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ. ಮೊದಲಿಗೆ ಇಲ್ಲಿ ಕಿಟ್ಟಿ ಎಂಟ್ರಿ ಆಗುತ್ತೆ. ಕಿಟ್ಟಿ ಎಂಟ್ರಿ ಆದ ತಕ್ಷಣ ಮುರಾರಿ ಮತ್ತು ಕೋದಂಡ ಇಬ್ಬರು ಬಂದ್ಬಿಟ್ಟು ರಾಮಾಚಾರಿ ಇಲ್ಲಿ ಏನೇನೋ ನಡೀತಿದೆ ಕಣೋ. ಆಗ ಅಲ್ಲಿ ಕಿಟ್ಟಿ ಹೇಳ್ತಾನೆ, ನಾನು ರಾಮಾಚಾರಿ ಅಲ್ಲ ಕೃಷ್ಣ ಅಂದಾಗ ಜಾನಕಿ ನಾರಾಯಣಾಚಾರ್ಯ ಅವರೆಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಕೃಷ್ಣ ಅಂತ ಬಂದು ಓಡಿ ತಪ್ಕೊಂತಾರೆ. ಹಾಗೆ ನಾರಾಯಣಾಚಾರ್ಯ ಅವರು ಕೂಡ ಅಷ್ಟೇ ಕೃಷ್ಣ ಅಂತ ತುಂಬ ಪ್ರೀತಿಯಿಂದ ತಪ್ಕೋತಾರೆ. ಆಗ ಕೇಳ್ತಾರೆ, ಎಲ್ಲಪ್ಪ ಹೋಗಿದ್ದೆ ನೀನು ಇಷ್ಟು ದಿನ ಅಂದಾಗ, ನೀವು ಹೇಳಿದ ಕೆಲಸ ಮಾಡೋಕ್ಕೆ ಹೋಗಿದ್ದೆ, ಅಯೋಧ್ಯೆಗೆ ಹೋಗಿದ್ದೆ ಅಪ್ಪ, ಹಾಗೆ ಸುತ್ತಮುತ್ತ ಇರೋ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋದು ಈ ಥರ ಅಂದರೆ ಇಷ್ಟು ದಿನ ಆಯಿತು ಅಂತ ಹೇಳ್ತಾನೆ. ಜಾನಕಿಯವರು ಬಂದ್ಬಿಟ್ಟು ನೀನು ರಾಮಾಚಾರಿ ಕೊಂದೆ ಅಂತ ಹೇಳಿಬಿಟ್ಟು ಹೋಗಿ ಪೊಲೀಸವರು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ, ಅಜ್ಜಿ ಅವ್ನ ಮದುವೆ ಇದೆ ಅಪ್ಪ ಇವತ್ತು, ಏನಾದರೂ ಮಾಡಿ ಅವನ್ನ ಹುಡುಕಿ ಕರ್ಕೊಂಡು ಬಾ ಹೋಗು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಣ್ಣ ಅದಕ್ಕೆನ ದೂರ ಮಾಡೋದಕ್ಕೆ, ಯಾವ ಪಾಪಿಗಳಿಂದನೂ ಸಾಧ್ಯ ಇಲ್ಲ ಅಜ್ಜಿ ಅಂತ ಹೇಳ್ತಾರೆ. ಹಾಗೆ ನನ್ನ ಮದುವೆ ಮನೆಗೆ ಬಂದೆ ಅಲ್ಲಿಂದ ದೇವಸ್ಥಾನದಿಂದ, ಯಾರೋ ಪಾಪಿಗಳು ಇಲ್ಲಿ ನನ್ನನ್ನು ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗ್ಬಿಟ್ರು. ಈಗ ಗೊತ್ತಾಗಿದೆ ಆ ಪಾಪಿಗಳು ಯಾರು ಅಂತ, ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಣ್ಣ ಬಾ ಅಂತ ಕರೆದಾಗ ರಾಮಾಚಾರಿ ಎಂಟ್ರಿ ಆಗುತ್ತೆ. ರಾಮಾಚಾರಿನ ನೋಡಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಚಾರುಗಂತೂ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಕೋದಂಡ ಕೂಡ ಕ್ಷಮೆ ಕೇಳ್ತಾನೆ, ನಾನು ರಾಮಾಚಾರಿ ಅಲ್ಲ ಅಂದ್ಕೊಂಡು ಆ ಥರ ಹೇಳ್ಬಿಟ್ಟೆ ಕಣೋ, ನನ್ನನ್ನು ಕ್ಷಮಿಸ್ಬಿಡು ಅಂತ ಅವನು ಖುಷಿ ಪಡ್ತಾ ಇರ್ತಾನೆ. ಓಡ್ ಬರ್ತಾಳೆ ಚಾರು ರಾಮಾಚಾರಿ ಅಂತ ಹೇಳಿಬಿಟ್ಟು. ಹತ್ರ ಬಂದ ತಕ್ಷಣ ತಪ್ಕೋತಾಳೆ, ನನಗೆ ಗೊತ್ತಿತ್ತು ನೀನು ಮಾತು ಕೊಟ್ಟಿದ್ದೀಯಾ, ನೀನು ಬಂದೇ ಬರ್ತೀಯಾ, ನಾನು ಡಿಸೈಡ್ ಮಾಡ್ಕೊಂಡೇ ಕೂತಿದ್ದೆ, ನೀನು ಬರಲಿಲ್ಲ ಅಂದರೆ ನನ್ನ ಸಾವಾಗುತ್ತೆ, ಇಲ್ಲಾಂದರೆ ನಿನ್ನ ಕೈಲಿ ತಾಲಿ ಕಟ್ಟಿಸ್ಕೋತೀನಿ ಅಷ್ಟೇ ಅಂತ ಹೇಳ್ತಾಳೆ. ಅಲ್ಲಿಗೆ ದಿಗಂತದ್ದು ತೋರಿಸ್ತಾರೆ. ಅವನಿಗೆ ಮತ್ತೆ ಬರೋ ಔಷಧಿ ಕೊಡಬೇಕು ಅಂದರೆ ಗ್ಲಾಸಲ್ಲಿ ನೀರು ಕೊಡೋ ಥರ ಅಂತ ಹೇಳಿರ್ತಾರೆ. ಅದನ್ನು ಮಾಡೋದಿಲ್ಲ. ನಿಮ್ಮಿಬ್ಬರು ಲವ್ ಹೇಗಿದೆ ಅಂತ ನನಗೆ ಗೊತ್ತಿದೆ ಚಾರು, ನಾವಿಬ್ಬರು ಒಟ್ಟಿಗೆ ಬೆಳೆದ್ರೂ ನೀನು ನನಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತು, ಆದರೆ ನಿಮ್ಮಿಬ್ಬರದ್ದು ಪ್ರೀತಿ ತುಂಬಾ ದೊಡ್ಡದು. ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರೆ ಬೇರೆ ಯಾರನ್ನಾದರೂ ಮಾಡಿಸ್ಬಿಡ್ತಾರೆ. ಕೊನೆ ಕ್ಷಣದಲ್ಲಿ ನೀನು ನನಗೆ ಈ ಮದುವೆ ಇಷ್ಟ ಇಲ್ಲ, ತಾಲಿ ಕಿತ್ತಿ ಎಸ್ದುಬಿಟ್ಟು ಹೊರಟೋಗು, ಆಗ ಮುಹೂರ್ತ ಮೀರೋಗ್ಬಿಡುತ್ತೆ, ಮದುವೆ ಮಾಡಲ್ಲ ಅನ್ನೋದನ್ನು ತೋರಿಸ್ತಾರೆ. ಅಲ್ಲಿ ದಿಗಂತ್ ಒಳ್ಳೆಯವನು ಅನ್ನೋ ಥರ ತೋರಿಸ್ತಾರೆ. ಹಾಗೆ ಮಂಜರಿ ಏನೇನು ಪ್ಲ್ಯಾನ್ ಹೇಳಿರ್ತಾಳೆ ಅದರಲ್ಲಿ ಆ ಥರ ಪೌಡರ್ ಮಿಕ್ಸ್ ಮಾಡಿಕೊಡ್ಬೇಕು ಅದನ್ನು ಕೂಡ ತೋರಿಸ್ತಾರೆ. ಹಾಗೆ 3 ಜನನೂ ಕೂಡ ತಪ್ಕೊಂಡು ತುಂಬಾ ಸಂತೋಷ ಪಡ್ತಾ ಇರ್ತಾರೆ, ಕೃಷ್ಣ, ರಾಮಾಚಾರಿ ಹಾಗೆ ಕೋದಂಡ 3 ಜನನೂ. ಆಗ ಜೈಶಂಕರ್ ಏನಪ್ಪ ರಾಮಾಚಾರಿ ಇದೆಲ್ಲ ಅಂದರೆ, ಅಂಕಲ್ ನಾನು ಕೃಷ್ಣ, ಅಣ್ಣ ನನ್ನನ್ನು ಕೊಂದು ಅಂದರೆ ತಪ್ಪು ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ರು, ಆದರೆ ನಾವಿಬ್ಬರು ಬದುಕೇ ಇದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ನಮ್ಮಿಬ್ಬರನ್ನು ಬಿಟ್ಟು ಕಳಿಸಿದ್ರು. ಇನ್ನೂ ಸ್ವಲ್ಪ ಜನ ಪಾಪಿಗಳಿಗೆ ಶಿಕ್ಷೆ ಕೊಡೋದಿದೆ, ಅವರಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತಾ ಹಾಗೆ ವೈಶಾಖಕ್ಕೆ ಫುಲ್ಲು ಭಯ ಆಗ್ತಾ ಇರುತ್ತೆ, ಶಾಕು ಕೂಡ ಆಗ್ತಾ ಇರ್ತಾರೆ, ಸುಮ್ಮನೆ ಸೈಲೆಂಟಾಗೆ ನಿಂತಿರ್ತಾರೆ. ನಾರಾಯಣಾಚಾರ್ಯ ಅವ್ರ ಮಾತ್ರ ರಾಮಾಚಾರಿನ ನೋಡಿಕೊಂಡು ತುಂಬಾ ಎಮೋಷ್ನಲ್ ಆಗಿ ಮಾತಾಡ್ತಾ ಇರ್ತಾರೆ. ಇನ್ನು ಎಲ್ಲ ಸರಿ ಅಂತ ಕೃಷ್ಣ ಆದಷ್ಟು ಬೇಗ ಅಣ್ಣದಕ್ಕೆ ಮದುವೆ ಆಗಬೇಕು, ಇಲ್ಲಾಂದರೆ ಪಾಪಿಗಳಿನ್ನ ಕಲ್ಲಾಕ್ತಾರೆ ಮದುವೆಗೆ ಅಂದ್ಬಿಟ್ಟು ಎಲ್ಲ ಮದುವೆಗೆ ತಯಾರಿ ಮಾಡಿಕೊಂಡು ತುಂಬ ಖುಷಿಯಿಂದ ಹೋಗಿ ರಾಮಾಚಾರಿ ಹಾಗೆ ಚಾರು ಇಬ್ಬರದು ಕೂಡ ಮದುವೆ ಆಗುತ್ತೆ. ಎಲ್ಲರಿಗೂ ಕೂಡ ಅಕ್ಷತೆ ಕಾಳನ್ನ ಕೊಡ್ತಾರೆ. ಮಾನ್ಯತಾ ವೈಶಾಖ ಮಾತ್ರ ತುಂಬ ಸಿಟ್ಟಿಂದ ಅಕ್ಷತೆ ಕಾಳನ್ನ ಹಾಕ್ತಾ ಇರ್ತಾರೆ. ಅಲ್ಲಿಗೆ ಕಿಟ್ಟಿ ಎಂಟ್ರಿ ಆಗುತ್ತೆ. ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡತ್ತೆ. ಸದ್ಯಕ್ಕೆ ದೇವರ ಕಾರ್ಯ ಅಂತೂ ಮುಗೀತು, ಇನ್ನು ಮನುಷ್ಯರಿಗೆ ಬುದ್ಧಿ ಕಲಿಸೋದಿದೆ, ಪಾಪಿಗಳಿಗೆ ಬುದ್ಧಿ ಕಲಿಸೋದಿದೆ ಅಂತ ಇಬ್ಬರನ್ನೂ ನೋಡ್ಕೊಂಡು ಹತ್ರ ಬಂದು ಕಿಟ್ಟಿ ಹೇಳ್ತಾ ಇರ್ತಾನೆ. ಸ್ವಚ್ಛ ಭಾರತ ಅಭಿಯಾನ ನಡಿಬೇಕಾಗಿದೆ, ಪರಿಸರ ಕ್ಲೀನ್ ಆದರೆ ಸಾಕಾಗದ, ಮನಸ್ಸುಗಳು ಕ್ಲೀನ್ ಆಗಬೇಕು, ಆ ಕೆಲಸನ ನಾನು ಮಾಡೇ ಮಾಡ್ತೀನಿ ಅದಕ್ಕೆ ಅಮ್ಮ ಅಂದ್ಬಿಟ್ಟು ವೈಶಾಖಗೆ ಮಾನ್ಯತೆಗೆ ಟಾಂಗ್ ಕೊಟ್ಬಿಟ್ಟು ಅಲ್ಲಿಂದ ಕಿಟ್ಟಿ ಹೊರಡ್ತಾನೆ. ರಾಮಾಚಾರಿ ಮತ್ತು ಚಾರುದು ಇಬ್ಬರದು ಮದುವೆ ತುಂಬ ಖುಷಿಯಿಂದ ಆಗುತ್ತೆ. ಇನ್ನೊಂದು ಕಡೆ ಇಲ್ಲಿ ಮಾನ್ಯತಾ ಮಂಜರಿಗೆ ಬಂದ್ಬಿಟ್ಟು ನಿನ್ನ ಮಗ ಎಲ್ಲ ಪ್ಲ್ಯಾನನ್ನು ಹಾಳು ಮಾಡಿಬಿಟ್ಟ, ನಾಟಕ ಮಾಡಿಬಿಟ್ಟ ಬೇಕು ಅಂತಲೇ ಹೇಳಿ, ನಾವು ಹೇಳ್ದಾಗ ಏನೂ ಮಾಡಲಿಲ್ಲ, ಅವನು ಆ ಥರ ಮಾಡಿದರೆ ನನ್ನ ಬೇಬಿಗೆ ನಾನು ಬೇರೆ ಮದುವೆ ಮಾಡಿಸ್ತಿದ್ದೆ, ಆ ಗತಿಗೆ ಇಟ್ಟವನ ಜೊತೆ ಮದುವೆ ಆಗ್ತಿರ್ಲಿಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ನನ್ನ ಮಗನಿಂದನೇ ಆಯಿತು ಅಂತ ನೀನು ಕೂಗಾಡಬೇಡ, ಅವ್ನು ಬರಲ್ಲ ಕೃಷ್ಣ ಬರಲ್ಲ, ಏನೂ ಆಗಲ್ಲ, ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಸಕ್ಸಸ್ ಆಗಿಬಿಡುತ್ತೆ ಅಂತ ಹೇಳಿದೆ, ಏನಾಯಿತು ಅವನೇ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ, ಚೆನ್ನಾಗಿ ಮದುವೆ ಮಾಡಿಸೋದ್ನಲ್ಲ, ನೆಕ್ಸ್ಟ್ ನಿನ್ನ ಕತೆ ಯೋಚನೆ ಮಾಡು, ಎಲ್ಲ ಸತ್ಯನೂ ನಿನ್ನ ಗಂಡನ ಮುಂದೆ ಹೇಳಿದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ. ನನ್ನ ಮಗ ಮದುವೆ ತನಕ ಬಂದಿದ್ದ ತಾನೆ, ಇನ್ನೇನು ನಡಿಬೇಕಿತ್ತು, ಆ ಟೈಮಲ್ಲಿ ನಿನ್ನ ಪ್ಲಾನೇ ಫ್ಲಾಪ್ ಆಗಿದ್ದು, ಮೊದಲು ನಿನ್ನ ಬಗ್ಗೆ ಯೋಚನೆ ಮಾಡು, ನಿನ್ನ ಗಂಡನ ಕೈಯಲ್ಲಿ ಎಲ್ಲ ಸತ್ಯ ಬಂದು ಅವ್ನು ಕೃಷ್ಣ ಹೇಳಿದ್ರೆ ಅದರಿಂದ ಗುಂಡೇಟ್ ತಿಂತೀಯೇ, ಇಲ್ಲ ನನ್ನ ಜೊತೆ ಫಾರಿನಿಗೆ ಬಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ತಣ್ಣಗಾದ್ಮೇಲೆ ವಾಪಸ್ ಬರ್ತೀಯ, ಅದನ್ನು ಯೋಚನೆ ಮಾಡು ಅಂದಾಗ ಇಲ್ಲಿ ಮಾನ್ಯತೆಗೆ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಟಾಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.